ಮಾತೃಭೂಮಿ ಸೇವೆಗೈದು 22 ವರ್ಷಗಳ ನಂತರ ತವರೂರಿಗೆ ಆಗಮಿಸುತ್ತಿರುವ ಅಫ್ಜಲ್ಪುರ ತಾಲೂಕಿನ ಉಡ್ಚಾಣ ಗ್ರಾಮದ ವೀರ ಯೋಧ ಮಹಾದೇವ್ ಮಾರುತಿ ಸಿಂಗಾಡೆ ಭಾರತೀಯ ಸೈನ್ಯದಲ್ಲಿ 22 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಇದೇ ಏಪ್ರಿಲ್ 6ರಂದು ಸ್ವಗ್ರಾಮ ಉಡ್ಚಾಣ ಗ್ರಾಮಕ್ಕೆ ಆಗಮಿಸಲಿದ್ದು, ಗ್ರಾಮದ ಸ್ನೇಹ ಬಳಗ ಅದ್ದೂರಿ ಸ್ವಾಗತಕ್ಕೆ ತಯಾರಿ ಮಾಡಿಕೊಂಡಿದೆ. ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡ ಆತ್ಮೀಯ ಸ್ನೇಹ ಬಳಗ, ಮಹಾದೇವ್ ಸಿಂಗಾಡೆ ಬಾಲ್ಯದಲ್ಲಿ ಬಹಳಷ್ಟು ಕಡುಬಡತನದ ಜೀವನ ಅನುಭವಿಸಿ ಇಂದು ಭಾರತೀಯ ಸೈನ್ಯದಲ್ಲಿ ವೀರ ಯೋಧರಾಗಿ ಸೇವೆ ಸಲ್ಲಿಸಿ ಏಪ್ರಿಲ್ 6ರಂದು ಉಡ್ಚಾಣ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಗ್ರಾಮದ ಕುವರ ಮರಳಿ ತವರಿಗೆ ಆಗಮಿಸುತ್ತಿರುವುದರಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಏಪ್ರಿಲ್ 6ರಂದು ಉಡ್ಚಾಣ ಗ್ರಾಮದಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ, ತದನಂತರ ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡುವ ಮುಖಾಂತರ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ರಾಜಕೀಯ ಧುರೀಣರು ಹಾಗೂ ಹೆಸರಾಂತ ಮಠಾಧೀಶರು ಭಾಗಿಯಾಗಲಿದ್ದಾರೆ. ಈ ಅದ್ದೂರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವೀರಯೋಧ ಮಹಾದೇವ್ ಸಿಂಗಾಡೆ ಅವರ ಉಡ್ಚಾಣ ಗ್ರಾಮದ ಸ್ನೇಹ ಬಳಗದವರಾದ ಮಲ್ಲಿನಾಥ್ ಮೇತ್ರೆ, ಸುರೇಶ್ ಗಿರಣಿ, ಗುರಪ್ಪ ಹಂಗರಗಿ, ಶರಣು ಕಣ್ಣಿ, ರುದ್ರಯ್ಯ ಕಳ್ಳಿಮಠ್, ಶಿವಶರಣ್ ಹಿಳ್ಳಿ, ಗೌರಿಶಂಕರ್ ಗಚ್ಚಿನ್ಮಠ್, ಸಿದ್ದು ಮೇತ್ರೆ, ವಿಶ್ವನಾಥ್ ಔಟಿ, ಸಂಜು ಸಲ್ಗರ್, ಆಯಂ ಬಡಿಗೇರ್, ಅಂಬಾದಾಸ್ ಹೊರ್ತಿ, ಶ್ರೀಶೈಲ್ ಬುಸೆಟ್ಟಿ, ಶಿವಲಿಂಗಪ್ಪ ಮೇತ್ರಿ, ಶಂಕರ್ಲಿಂಗ್ ನಾಯ್ಕುಡಿ ಮಾರುತಿ ಹಲವರು ಸಿಂಗಾಡೆ ಇವರಿಗೆ ಸನ್ಮಾನ ಕಾರ್ಯಕ್ರಮವಿದ್ದು, ಮಾತೃಭೂಮಿಗೋಸ್ಕರ ನಮ್ಮ ದೇಶ ಸೇವೆ, ಸೈನ್ಯದಲ್ಲಿ ದೇಶ ಸೇವೆ 22 ವರ್ಷ ದೇಶ ಸೇವೆ ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಮರಳುತ್ತಿರುವ ಮಹಾದೇವ್ ಸಿಂಗಾಡೆ ಅವರಿಗೆ ಸ್ವಾಗತ ಸನ್ಮಾನ ಸಮಾರಂಭ 6 ಏಪ್ರಿಲ್ 2026ರಂದು ಇರುತ್ತದೆ. ಮತ್ತು ಈ ಅಫ್ಜಲ್ಪುರ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ. ಮತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮಠಾಧೀಶರು ಮತ್ತು ರಾಜಕಾರಣಿಗಳು, ಊರಿನ ನಾಗರಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮಣಿಪುರ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ವಿರಕ್ತ ಮಠ ರೋಡ್ಗಿ, ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಇನ್ನೊಬ್ಬ ಗುರುಗಳು ಶ್ರೀ ಅಭಿನವ ಪುಂಡಲಿಂಗೇಶ್ವರ ಶಿವಯೋಗೇಶ್ವರ ಸುಕ್ಷೇತ್ರ ಗೋಸಾರ, ಮತ್ತು ಅಧ್ಯಕ್ಷತೆ ವಹಿಸಿದಂಥವರು ಶ್ರೀ ಶಿವಶರಣ ಎಸ್ ಪಾಟೀಲ್, ಮಾಜಿ ಪ್ರಧಾನ ಪಟ್ಟಣ ಪಂಚಾಯತಿ ಉಡ್ಚಾಣ, ಉದ್ಘಾಟಕರು ಶ್ರೀ ಸಿಂಗಾಡೆಯವರು ಸತತವಾಗಿ 22 ವರ್ಷಗಳ ಕಾಲ ಈ ತಾಯ್ನಾಡಿನ ಸೇವೆಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು, ಯಾಕಂತ ಕೇಳಿದ್ರೆ ಮಹಾದೇವ್ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ. ಯಾಕಂದ್ರೆ ಅವ ಶಿಕ್ಷಣ ಕಲಿಯುವಾಗ ಅವರ ಮನೆತನಕ್ಕೆ ಬಡತನ ಅನ್ನೋದೊಂದು ಕುಶಲವಾಗಿದ್ದಂಗಿತ್ತು. ಅಂತ ಒಬ್ಬ ಮಹಾದೇವ್ ಏನ್ ಮಾಡದಂದ್ರೆ ಪುನಾಕ ದುಡ್ಲಿಕ್ಕೆ ಹೋದಂತ ವ್ಯಕ್ತಿ ಮುಂದೆ ತನ್ನ ಪ್ರಯತ್ನ ಮತ್ತು ಪರಿಶ್ರಮದಿಂದ ಈ ತಾಯ್ನಾಡಿನ ಸೇವೆಗಾಗಿ ಮಿಲಿಟರಿಯಲ್ಲಿ ಸೇರಿಕೊಂಡು 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಮಹಾನ್ ವ್ಯಕ್ತಿ. ಯಾಕಂದ್ರೆ ನಮ್ಮ ಊರಲ್ಲಿ ಮಿಲಿಟರಿ ಸೇರಿ ಬಂದಂತ ವ್ಯಕ್ತಿ ಅಂದ್ರೆ ಯಾರು ಇಲ್ಲ, ಒಬ್ನೇ. ಯಾಕೆ ಗುರಪ್ಪ ಯಾರು ಇಲ್ಲ, ಒಬ್ನೇ. ಅಂತ ಒಬ್ಬ ನಮ್ಮ ದೇಶ ಸೇವೆಗಾಗಿ 22 ವರ್ಷಗಳ ಕಾಲ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಂತ ಮಹಾದೇವ್ ಅವರಿಗೆ ಉಡ್ಚಾಣ ಗ್ರಾಮದ ಎಲ್ಲ ಯುವ ಶಕ್ತಿ, ಯುವ ಪೀಳಿಗೆ ದಿನಾಂಕ 6/4/2026ರಂದು ವಾರ ಸೋಮವಾರ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ವತಿಯಿಂದ ಅದ್ದೂರಿಯಾಗಿ ಅವರಿಗೆ ಒಂದು ಸ್ವಾಗತವನ್ನ ಮಾಡಿಕೊಳ್ಳುತ್ತಾ ಆ ಒಂದು ಕಾರ್ಯಕ್ರಮವನ್ನ ಊರಿನ ಗ್ರಾಮದವರು ಇಟ್ಟುಕೊಂಡಿದ್ದಾರೆ. ಅಂತ ಒಬ್ಬ ಮಹಾದೇವ್ ಸಿಂಗಾಡೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಎಂದು ಗ್ರಾಮದ ವತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಗೆಳೆಯನಾದ ಮಹಾದೇವ್ ಮಾರುತಿ ಸಿಂಗಾಡೆ ಇವರು ಮಾತೃಭೂಮಿಯ 22 ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಸ ಇಚ್ಛೆಯಿಂದ ನಮ್ಮ ಊರ ಕಡೆಯಿಂದ ಎಲ್ಲರೂ ಬರಮಾಡಿಕೊಳ್ಳುತ್ತಿದ್ದೀವಿ.
ಆದ ಕಾರಣ ನಮ್ಮ ಸಣ್ಣ ವಯಸ್ಸಿನ ಹಿಡ್ಕೊಂಡು ಇವತ್ತಿನ ತನಕ ನಾವು ಜೊತೆಯಾಗಿ ಬೆಳೆದು ಅವರು ಇವರನ್ನಲ್ಲದೆ ಇವರು ಎಲ್ಲರೂ ಕಡಿಯಾಗಿ ಇವತ್ತ ನಾವು ಅವರಿಗೆ ತಾಯ್ನಾಡಿಗೆ ಮರಳು ಮಾಡ್ತಾರೆ. ಆದ ಕಾರಣ ತಾವೆಲ್ಲರೂ ನಮ್ಮ ಉಡ್ಚಾಣ ಊರಿನ ಜನರು ಎಲ್ಲರೂ ಕಲಿತು ಭವ್ಯ ಸ್ವಾಗತ ಬಯಸಿಕೊಳ್ಳೋಣ ವಿನಂತಿ. ಆದಂಥ ಮಹಾದೇವ್ ಮಾರುತಿ ಶಿಂಗಾಡೆ ಅವರು 22 ವರ್ಷ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಮರಳಿ ನಮ್ಮ ಉಡ್ಚಾ ಸ್ವಗ್ರಾಮಕ್ಕೆ ಮರಳಿ ಬರುತ್ತಿದ್ದಾರೆ. ಅವರನ್ನು ಸ್ವಾಗತ ಕೋರಲು ನನ್ನ ಆತ್ಮೀಯ ಗೆಳೆಯರಾದಂಥ ಸುರೇಶ್ ಗಿರಣಿ, ಗುರಪ್ಪ ಹಂಗರಿಗೆ, ಗೌರಿಶಂಕರ್ ಗಚ್ಚಿನಮಠ, ಪಾಂಡುರಂಗ್ ಸಲಗರ, ಶಿವಶಂಕರ್ ಹಿಳ್ಳಿ, ವಿಶ್ವನಾಥ್ ಔಟಿಸರ್ ಎಲ್ಲರೂ ಒಕ್ಕಟ್ಟಿನಿಂದ ಎಲ್ಲ ಗೆಳೆಯರ ಬಳಗದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಊರಿನ ಗುರು ಹಿರಿಯರಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. 6ನೇ ತಾರೀಕು ಸೋಮವಾರ ಟೈಮಿಂಗ್ ಗಂಟೆ ಬೈಕ್ ರ್ಯಾಲಿ ಇರುತ್ತದೆ. KGB ಬ್ಯಾಂಕ್ ಹತ್ತಿರ ಮೆರವಣಿಗೆ, ವೈದ್ಯ ವೈಭವಗಳೊಂದಿಗೆ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇರುವುದು. ಎಲ್ಲ ಊರಿನ ಸಮಸ್ತ ಜನರನ್ನು ಪಾಲ್ಗೊಳ್ಳಬೇಕೆಂದು ಹಾಗೂ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ವರ್ಷಗಳ ಕಾಲ ಸತತವಾಗಿ ಈ ತಾಯ್ನಾಡಿಗೆ ಸೇವೆ ಸಲ್ಲಿಸಿ ದಿನಾಂಕ 6/4/2026 ಸೋಮವಾರ ಸಂಜೆ 3:04 ಗಂಟೆಗೆ ಈ ಉಡ್ಚಾಣ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಉಡ್ಚಾಣ ಗ್ರಾಮದ ಎಲ್ಲ ಗುರು ಹಿರಿಯರು, ಗೆಳೆಯರ ಬಳಗದ ವತಿಯಿಂದ ಮೆರವಣಿಗೆಯೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಗುರು ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಮಹಾದೇವ್ ಶಿಂಗಾಡೆ ಅವರಿಗೆ ಭವ್ಯವಾದ ಒಂದು ಸ್ವಾಗತವನ್ನು ಮಾಡಿಕೊಳ್ಳಲಿಕ್ಕೆ ಗ್ರಾಮದ ಎಲ್ಲ ಗೆಳೆಯರ ಬಳಗದ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.